ಅಧ್ಯಕ್ಷರು ಬಳ್ಳಾರಿ ತಾಲೂಕು ಗ್ಯಾರಂಟಿ ಯೋಜನಾ ಅನುಷ್ಠಾನ ಪ್ರಾಧಿಕಾರ. ಇವತ್ತು ಏನು ನಾವು ಒಂದು ಬಳ್ಳಾರಿ ಜಿಲ್ಲೆಯ ರಾಯಲ್ ಸರ್ಕಲಲ್ಲಿ ಇವತ್ತು ಏನು ನಾವು ಎಲ್ಲ ನಾಗೇಂದ್ರನವರ ಅಭಿಮಾನಿಗಳು ಇವತ್ತು ನಾವೇನಿಲ್ಲಿ ಕಲ್ತಿದ್ದೀವಿ, ನಮ್ಮೆಲ್ಲರ ಮನವಿ, ಆಗ್ರಹ, ಹೋರಾಟ ನಮ್ಮ ನಾಗೇಂದ್ರನವರಿಗೆ ಯಾವುದೇ ಕಾರಣಕ್ಕೂ ಸಚಿವ ಸ್ಥಾನ ಮತ್ತು ಬಳ್ಳಾರಿ ಉತ್ಸವವನ್ನು ಕೊಟ್ಟೇ ಕೊಡಬೇಕು. ಯಾಕೆ ನಾವು ಇವತ್ತು ಈ ಒಂದು ಅಗ್ರಹಾರ ನಾವು ಏನ್ ಮಾಡ್ತಾ ಇದೀವಿ, ಇವತ್ತು ಏನ್ ನಾವು ಮನವಿ ಮಾಡ್ತಾ ಇದೀವಿ ಅಂತಂದ್ರೆ, ಕಳೆದ ಸರ್ಕಾರದ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಾಗೇಂದ್ರನವರ ಮೇಲೆ ಆರೋಪ ಬಂದಿತ್ತು. ಅದನ್ನವರು ಯಾವತ್ತು ಅಧಿಕಾರಕ್ಕೆ ಅಂಟ್ಕೊಂಡಿದ್ದಿಲ್ಲ. ಅಧಿಕಾರಕ್ಕೆ ಅಂಟ್ಕೊಂಡಿದ್ರೆ ಅವ್ರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಟ್ಟೇ ಕೊಡ್ತಿದ್ದಿಲ್ಲ. ಅವರು ಇವತ್ತು ಯಾಕೆ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತಂದ್ರೆ, ಸರ್ಕಾರದ ಗೌರವ, ಸಿದ್ದರಾಮಯ್ಯ ಸಾಹೇಬರ ಮೇಲೆ ಗೌರವ ಮತ್ತು ಈ ಜನತೆಯ 7 ಕೋಟಿ ಜನತೆಯಲ್ಲಿರುವಂತಹ ಒಂದು ನಂಬಿಕೆ ಮೇಲೆ ಅವ್ರು ಅವತ್ತೇನು ರಾಜೀನಾಮೆ ಕೊಟ್ಟರು. ಬರುವಂತ ದಿನಗಳ ಹಲವಾರು ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಸಿದ್ದರಾಮಯ್ಯ ಸಾಹೇಬರು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಹಲವಾರು ಬಾರಿ ವೇದಿಕೆಯಲ್ಲಿ ಹೇಳಿದ್ದಾರೆ, ಆ ಒಂದು ಏನು ಸಚಿವ ಸ್ಥಾನ ನಾವು ನಾಗೇಂದ್ರ ಅವ್ರಿಗೆ ಕೊಟ್ಟೇ ಕೊಡ್ತೀವಿ ಅಂತ. ತದನಂತರ ಏನು ಮೊನ್ನೆ ಏನು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಏನು ರಾಜೀನಾಮೆ ಕೊಟ್ಟು ಏನು DK ಶಿವಕುಮಾರ್ ಸಾಹೇಬರವರು ಏನು ಅಧಿಕಾರ ವಹಿಸ್ಕೊಂಡ್ರು ರಾಜ್ಯದ ಮುಖ್ಯಮಂತ್ರಿಯಾಗಿ, ಇವತ್ತು ನಾವು ಆಗ್ರಹ ಮಾಡ್ತಿರೋದು ಒಂದೇ, ಸಿದ್ದರಾಮಯ್ಯ ಸಾಹೇಬರು ಏನ್ ಮಾತು ಕೊಟ್ಟಿದ್ದಾರೆ ಆ ಮಾತನ್ನ DK ಶಿವಕುಮಾರ್ ಸಾಹೇಬರು ನೆರವೇರಿಸಿ ಬರುವಂತ 2ನೇ ರೌಂಡ್ ಅಲ್ಲಿ ಬರುವಂತ ಏನ್ 22, 23 ತಾರೀಕು 2ನೇ ರೌಂಡ್ ಇದೆ ಅಂತ ನಮಗೆ ಮಾಹಿತಿ ಬಂದಿದೆ. ಆ ಒಂದು 22, 23 ತಾರೀಕಿನಲ್ಲಿ ಯಾವುದೇ ಕಾರಣಕ್ಕ ನಾಗೇಂದ್ರನವರಿಗೆ ಸಚಿವ ಸ್ಥಾನ ತಪ್ಪಲೇಬಾರದು. ತಪ್ಪಿದ್ರೆ ಬರುವಂತ ದಿನಗಳಲ್ಲಿ ಇವತ್ತು ಏನು ನಮ್ಮ ಬಳ್ಳಾರಿ ಜಿಲ್ಲೆ ಇದೆ ಅದು ಭಾರಿ ಸೂಕ್ಷ್ಮ ಜಿಲ್ಲೆ, ಆದ್ರೆ ತಪ್ಪಿದ್ದಲ್ಲಿ ಮಾತ್ರ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು, ಎಲ್ಲಾ ನಾಗೇಂದ್ರನ ಅಭಿಮಾನಿಗಳು ಉಗ್ರ ಹೋರಾಟ ಮಾಡ್ತಾರಂತ ಹೇಳ್ತಾ, ಇವತ್ತು ನಮ್ಮ ಮನವಿ ನಮ್ಮ ರಾಹುಲ್ ಗಾಂಧಿ ಸಾಹೇಬರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ಸುರ್ಜೇವಾಲಾ ಸಾಹೇಬರಿಗೆ ಮತ್ತು DK ಶಿವಕುಮಾರ್ ಸಾಹೇಬರಿಗೆ, ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಎಷ್ಟು ಶಾಸಕರಿದ್ದಾರೆ, ಎಷ್ಟು MP ಇದ್ದಾರೆ, ಎಲ್ಲರೂ ಸಹ ಡೆಲ್ಲಿ ಮಟ್ಟದಲ್ಲಿ, ಬೆಂಗಳೂರು ಮಟ್ಟದಲ್ಲಿ ಲಾಬಿ ಮಾಡಿ ನಾಗೇಂದ್ರನವರಿಗೆ ಯಾವುದೇ ಕಾರಣಕ್ಕೂ ಸಚಿವ ಸ್ಥಾನ ಕೊಡ್ಲೇಬೇಕು. ಕೊಟ್ಟಲ್ಲಿ ಮಾತ್ರ ಬಳ್ಳಾರಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಎಂಬ ಹೆಸರು ಇದ್ದೇ ಇರ್ತತೆ. ಯಾಕಂದ್ರೆ ಬರುವಂತ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತು ವಿಧಾನ ಪರಿಷತ್ ಮತ್ತು MLC ಮತ್ತು ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಏನಾದ್ರು ಅತಿ ಹೆಚ್ಚು ಲೀಡ್ ಕೊಟ್ಟು ಅತಿ ಹೆಚ್ಚು ಶಾಸಕರು MP ಗೆಲ್ಲಿಬೇಕಂತಂದ್ರೆ ನಾಗೇಂದ್ರನವರ ಸಚಿವ ಸ್ಥಾನ ಕೊಡ್ಲೇಬೇಕು. ಯಾಕೆ ನಾಗೇಂದ್ರನವರಿಗೆ ಸಚಿವ ಸ್ಥಾನ ಕೊಡ್ಲೇಬೇಕಂದ್ರೆ, ಇಲ್ಲಿ ಯಾರಿಗೂ ಅಧಿಕಾರದ ದಾಹ ಇಲ್ಲ, ನಾಗೇಂದ್ರನವರಿಗೆ ಯಾವುದೇ ತರ ಅಧಿಕಾರದ ದಾಹ ಇಲ್ಲ. ಯಾಕೆ ಕೊಡ್ಬೇಕಂದ್ರೆ, ಬಳ್ಳಾರಿ ಜಿಲ್ಲೆಯಲ್ಲಿ ಅವರು ಪ್ರಭಾವಿ ಮಂತ್ರಿ ಆಗಿದ್ರು. ಮತ್ತೆ ಎಲ್ಲ ಜನಗಳು, ಎಲ್ಲ ಸರ್ವಧರ ಜನಗಳಿಗೆ ಅವರು ಸರಿಸಮಾನವಾಗಿ ತಗೊಂಡು ಹೋಗಿದ್ರು. ಅವರಿದ್ದಂತ ಕೆಲವೇ ದಿನಗಳು ಮಂತ್ರಿಯಾಗಿ ಅವ್ರು ಏನಿದ್ರು, ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ ಅಭಿವೃದ್ಧಿ ಮತ್ತು ಗ್ರಾಮಾಂತರದಲ್ಲಿ ಅಭಿವೃದ್ಧಿ. ಅವರು ಕಳೆದ ಚುನಾವಣೆಯಲ್ಲಿ 30,000 ಲೀಡಿಂದ ಗೆದ್ದಂತ ವ್ಯಕ್ತಿ ಅವರು. 4 ಸಲ ಶಾಸಕರು, ಅವರು ಹಿರಿಯ ಶಾಸಕರು. ಮತ್ತೆ ಬರುವಂತ ಚುನಾವಣೆಯಲ್ಲಿ ಏನು ಇದೆ, ಬರುವಂತ ಚುನಾವಣೆ ಕಾಂಗ್ರೆಸ್ 5ಕ್ಕೆ 5 ಮತ್ತು MP MLC ಎಲ್ಲ ಕೊಡ್ಬೇಕು, ಎಲ್ಲ ಗೆದ್ದುಕೊಂಡು ಬಂದೇ ಬರ್ತಾವ. ನಾಗೇಂದ್ರನವರಿಗೆ ಸಚಿವ ಸ್ಥಾನ ತಾವೆಲ್ಲರೂ ಕೊಡ್ಬೇಕಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.